ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಫ್ರೀಡಂ ಟಿವಿಯ ಪ್ರೈಮ್ ನ್ಯೂಸ್. ನಾನು ಸಾಹಿಲ್. ಮೊದಲ ಸುದ್ದಿ, ಸಚಿವ ಪ್ರಿಯಾಂಕ್ ಖರ್ಗೆಗೆ ಭಾರಿ ಮುಖಭಂಗ. ಸಚಿವ ಪ್ರಿಯಾಂಕ್ ಖರ್ಗೆಗೆ ನಿಂದನೆ ಆರೋಪ. ಮಣಿಕಂಠ ರಾಠೋಡ್ ವಿರುದ್ಧದ ಕೇಸ್ ವಜಾ ಆಗಿದೆ. ಸಿದ್ದರಾಮಯ್ಯರ ಸಚಿವ ಸಂಪುಟದ ಪ್ರಭಾವಿ ಸಚಿವ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧದ ಆರೋಪಕ್ಕೆ ಮಣಿಕಂಠ ರಾಠೋಡ್ ವಿರುದ್ಧದ ಕೇಸ್ ವಜಾ ಆಗಿದೆ. ಪ್ರಿಯಾಂಕ್ ಮಣಿಕಂಠ ರಾಜಕೀಯ ವಿರೋಧಿಗಳು ನಿಂದನೆಗೆ ಒಳಗಾಗಿದ್ದಾರೆ ಎನ್ನಲಾದ ಪ್ರಿಯಾಂಕ್ ದೂರು ನೀಡಿಲ್ಲ. ಎಫ್ಐಆರ್ ದಾಖಲಿಸಿರುವುದು ಮೇಲ್ನೋಟಕ್ಕೆ ರಾಜಕೀಯ ಪ್ರೇರಿತ, ಪೊಲಿಟಿಕಲಿ ಇಲ್ಲಿ ನ್ಯಾಯಾಂಗ ಪ್ರಕ್ರಿಯೆಯನ್ನ ಅಸ್ತ್ರವನ್ನಾಗಿಸಿಕೊಳ್ಳಲಾಗಿದೆ. ಇದು ಕಾನೂನಿನ ದುರ್ಬಳಕೆಯಲ್ಲದೆ ಬೇರೇನೂ ಅಲ್ಲ. ಹೀಗಾಗಿ ಪ್ರಕರಣ ವಜಾಗೊಳಿಸಲಾಗಿದೆ ಎಂದ ಘನ ನ್ಯಾಯಾಲಯ. ಇದು ಪ್ರಿಯಾಂಕ್ ಖರ್ಗೆಗೆ ಒಂದು ತರಹದ ಮುಜುಗರ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಮಣಿಕಂಠ ರಾಠೋಡ್ ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ, ಮಣಿಕಂಠ ನಿಂದನೆ ಮಾಡದ ವ್ಯಕ್ತಿತ್ವವೇ ಇಲ್ಲ. ಮಣಿಕಂಠ ರಾಠೋಡ್ ಒಬ್ಬಿಬ್ಬರನ್ನೆಲ್ಲ ನಿಂದನೆ ಮಾಡಿರೋದು. ಮೌಖಿಕವಾಗಿ ಅನೇಕ ವ್ಯಕ್ತಿತ್ವಗಳನ್ನ ಯಾವುದೇ ಮುಲಾಜಿಲ್ಲದೆ ನಾನ್ ಫಿಲ್ಟರ್ ನಿಂದನೆ ಮಾಡುವ ಒಬ್ಬ ಬಿಜೆಪಿ ನಾಯಕ ಅಂತ ಕರೆಸಿಕೊಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತ ಹನುಮಂತ ಎಂಬುವರು ನೀಡಿದ್ದ ದೂರಿನಲ್ಲಿ 2025 ಮೇ ತಿಂಗಳು 26ನೇ ತಾರೀಕು ಮಣಿಕಂಠ ರಾಠೋಡ್ ಅವರು ಫೇಸ್ಬುಕ್ನ ತನ್ನ ಅಫಿಷಿಯಲ್ ಖಾತೆಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದು, ಅದರಲ್ಲಿ ಸಚಿವ ಪ್ರಿಯಾಂಕ್ ಅವರನ್ನ ಲೇ ಅಕ್ಕಿ ಕಳ್ಳ ಅಂತ ಕರೆದಿದ್ರು. ಲೇ ಅಕ್ಕಿ ಕಳ್ಳ, ಇದು ಒಂದು ನಿಂದನೆಯ ಆರೋಪ. ಅದಲ್ಲದೆ ಕೋಲಿ ಕಬ್ಬಲಿಗ ಎಸ್ಟಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಾಮದಾರ್ ಅವರನ್ನ ಟೋಪಿ ಲಕ್ಷ್ಯ ಎಂದು ಕರೆದು ಅಪಮಾನಿಸಿದ್ರು. ನೋಡಿ, ನಿಂದನೆ ಅನ್ನೋದಿದೆಯಲ್ಲ, ಆ ನಿಂದನೆಯ ಉದ್ದೇಶ ಏನು? ಆ ನಿಂದನೆಯ ಮುಖಾಂತರವಾಗಿ ನಿಂದನೆ ಮಾಡುವ ವ್ಯಕ್ತಿ ಅವಮಾನವನ್ನು ನಿರೀಕ್ಷೆ ಮಾಡ್ತಾ ಇದ್ನ. ಆರಗ ಜ್ಞಾನೇಂದ್ರ ಮಾಜಿ ಗೃಹ ಸಚಿವರು ಒಂದು ಪ್ರದೇಶದ ಜನರನ್ನ ಕರಿಯರು ಅಂತ ಕರೆದಿದ್ರು ಅವರು. ನಾನು ನಿಮಗೆ ಉದಾಹರಣೆ, ಸಾಂದರ್ಭಿಕ ಉದಾಹರಣೆ ಕೊಡ್ತಾ ಇರೋದು. ಒಂದು ಪ್ರದೇಶದ ಜನರನ್ನ ಉರಿ ಬಿಸಿಲಿನ ಪ್ರದೇಶ, ಅದು ಯಾವ ಪ್ರದೇಶ ಅನ್ನೋದು ಬೇಡ, ಅತ್ಯಂತ ಉರಿ ಬಿಸಿಲಿರ್ತಕ್ಕಂತಹ ಪ್ರದೇಶದ ಜನರು ಅತ್ಯಂತ ಕರ್ರಗಿರ್ತಾರೆ ಅಂತೇಳಿ ದೇಹ ವರ್ಣದ ಬಗ್ಗೆ ಮಾತನಾಡಿದ್ರು. ಅದಾದ ನಂತರ ಅದು ಬೇರೆ ಬೇರೆ ರಾಜಕೀಯ ತಿರುವನ್ನು ಪಡೆದುಕೊಳ್ತು. ಆದರೆ ಮಣಿಕಂಠ ರಾಠೋಡ್ ಅದೇ ತರಹದ ಸಾಮೀಪ್ಯ ಇರುವಂತಹ ನಿಂದನೆಗಳು ಅನೇಕ ಮಾಡಿದ್ದಾರೆ. ಸ್ವತಃ ಪ್ರಿಯಾಂಕ್ ಖರ್ಗೆ ದೂರು ದಾಖಲಿಸಿಲ್ಲ ಈ ಬಗ್ಗೆ. ಬೇರೆ ಯಾರ ಬೆಂಬಲಿಗರು ದೂರನ್ನು ಕೊಟ್ಟಿದ್ರು, ಅದರ ಮುಖ್ಯ ಎಫ್ಐಆರ್ ದಾಖಲಾಗಿತ್ತು. ಸೊ ಆ ಕೇಸು ವಜಾ ಆಗಿದೆ. ರಾಠೋಡ್ ವಿರುದ್ಧದ ಕೇಸು ವಜಾ ಆಗಿದೆ. ಪ್ರಿಯಾಂಕ್ ಮಣಿಕಂಠ ರಾಠೋಡ್ ವಿರೋಧಿಗಳು ನಿಂದನೆಗೆ ಒಳಗಾಗಿದ್ದಾರೆ ಎನ್ನಲಾದ ಪ್ರಿಯಾಂಕ್ ದೂರು ಈವರೆಗೂ ನೀಡಿಲ್ಲ. ಎಫ್ಐಆರ್ ದಾಖಲಿಸಿರುವುದು ಮೇಲ್ನೋಟಕ್ಕೆ ರಾಜಕೀಯ ಪ್ರೇರಿತ, ಇಲ್ಲಿ ನ್ಯಾಯಾಂಗ ಪ್ರಕ್ರಿಯೆಯನ್ನು ಅಸ್ತ್ರವನ್ನಾಗಿಸಿಕೊಳ್ಳಲಾಗಿದೆ. ಇದು ಕಾನೂನಿನ ದುರ್ಬಳಕೆ ಎಲ್ಲದೆ ಬೇರೇನೂ ಅಲ್ಲ. ಹೀಗಾಗಿ ಪ್ರಕರಣ ವಜಾಗೊಳಿಸಲಾಗಿದೆ ಎಂದ ಘನ ನ್ಯಾಯಾಲಯ. ಸೊ ಹಾಗಾದ್ರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇರುವಂತಹದ್ದು. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ವಿರೋಧಿಗಳು ಒಬ್ಬರನ್ನೊಬ್ಬರು ಕಳ್ಳ ಅನ್ನೋದು ಕಾಮನ್, ಸ್ವಾಭಾವಿಕ. ಇದು ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆಧಾರವಲ್ಲ. ಅರ್ಥ ಮಾಡ್ಕೊಳ್ಳಿ ಲೈನ್ಗಳನ್ನ. ಇದು ಮೇಲ್ನೋಟಕ್ಕೆ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆದೀತು. ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಸಚಿವ ಖರ್ಗೆ ಅಕ್ಕಿ ಕಳ್ಳ ಎಂದಿದ್ದ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ವಿರುದ್ಧದ ಪ್ರಕರಣ ವಜಾಗೊಳಿಸಿದ ಹೈಕೋರ್ಟ್. ಎಫ್ಐಆರ್ ನ್ಯಾಯಾಂಗ ಪ್ರಕ್ರಿಯೆ ರದ್ದತಿ ಕೋರಿದ್ದ ರಾಠೋಡ್, ಮಣಿಕಂಠ ರಾಠೋಡ್ ಅರ್ಜಿ ಪುರಸ್ಕರಿಸಿದ ಹೈಕೋರ್ಟ್. ಪರಸ್ಪರ ಪೊಲಿಟಿಷಿಯನ್ಗಳು ಲೇ ನೀನು ಕಳ್ಳ ನೀನು ಸುಳ್ಳ, ಇದು ಕಾಮನ್ ಲ್ಯಾಂಗ್ವೇಜ್.
ಸ್ವಾಭಾವಿಕ ಭಾಷೆ ಹಂಗಂತ ಹೇಳಿ ಪರಸ್ಪರ ಅವರವ್ರ ಮನೆಗಳಲ್ಲಿರೋ ಸ್ತ್ರೀಯರನ್ನೆಲ್ಲ ಎಳತರಬೇಡಿ ಇನ್ ಕೋರ್ಟ್ ಹಿಂಗಂತು ಅಂತ. ಸಂಸದೀಯ ಅಸಂಸದೀಯ ಎರಡು ವಿಂಗಡಣೆಗಳನ್ನ ಮಾಡಲಾಗಿದೆ. ಅನ್ಪಾರ್ಲಿಮೆಂಟರಿ ಶಬ್ದವನ್ನ ಪ್ರಯೋಗಿಸಕೂಡದು. ಅಸಂಸದೀಯ ಕೆಲವೊಮ್ಮೆ ಅಕ್ಷಮ್ಯ ಅಂತ ಕರೆಸ್ಕೊಳ್ಳುತ್ತೆ. ರಾಠೋಡ್ ಅವರ ಪ್ರಕರಣ ಇವತ್ತು ಕಲಬುರಗಿ ಕೋರ್ಟ್ನಲ್ಲಿ ಆ ವಿಚಾರಣೆ ನಡೀತಾ ಇತ್ತು. ವಿಚಾರಣೆ ಅರ್ಥಾತ್ ಆ ಪ್ರಕರಣವನ್ನು ರದ್ದು ಕೋರಿ ರಾಠೋಡ್ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ರು. ಸೊ ಇನ್ನು ಸ್ವತಃ ಪ್ರಿಯಾಂಕ್ ಖರ್ಗೆ ಸಲ್ಲಿಸಿದ ದೂರಲ್ಲದೆ ಆಗಿರ್ತಕ್ಕಂತಹ ಕಾರಣದಿಂದ ಸಂತ್ರಸ್ತ ದೂರು ಕೊಡೋದು ಪದ್ಧತಿ. ಲಾ ಅಂಡ್ ಆರ್ಡರ್ ಅದು IPCನೇ ಆಗಿರಲಿ BNS ಆಗಿರಲಿ, ಯಾರು ನೋವನ್ನ ಅನುಭವಿಸಿ ಇರ್ತಾರೋ ಸಂತ್ರಸ್ತ ಆತ ದೂರು ಕೊಡಬೇಕು. ಇಲ್ದಿದ್ರೆ ಆ ಪ್ರಕರಣದ ತೀವ್ರತೆ ಕಡಿಮೆ ಅಂತ ಅನ್ಸುತ್ತೆ. ಸೊ ಪ್ರಿಯಾಂಕ್ ಖರ್ಗೆ ಸ್ವತಃ ದೂರು ಕೊಟ್ಟಿರಲಿಲ್ಲ. ನೋಡಿ, ಕೋರ್ಟ್ ಒಂದು ಮಾತು ಹೇಳಿತು, ರಾಜಕೀಯ ವಿರೋಧಿಗಳು ಒಬ್ಬರನ್ನೊಬ್ಬರು ಕಳ್ಳ ಅನ್ನೋದು ಕಾಮನ್ನು. ಇದು ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆಧಾರವಲ್ಲ, ಅರ್ಥಾತ್ ಮಾನದಂಡವಲ್ಲ. ಇದು ಮೇಲ್ನೋಟಕ್ಕೆ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆದೀತು. ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸಚಿವ ಖರ್ಗೆ ಅಕ್ಕಿ ಕಳ್ಳ ಎಂದಿದ್ದ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ವಿರುದ್ಧದ ಪ್ರಕರಣ ವಜಾಗೊಳಿಸಿದ ಹೈಕೋರ್ಟ್. FIR ನ್ಯಾಯಾಂಗ ಪ್ರಕ್ರಿಯೆ ರದ್ದತಿ ಕೋರಿದ್ದ ಮಣಿಕಂಠ ರಾಠೋಡ್ ಅರ್ಜಿ ಪುರಸ್ಕರಿಸಿದ ಹೈಕೋರ್ಟ್. ಒಂದು ರಾಠೋಡ್ಗೆ ಮುನ್ನಡೆಯಾದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ತರಹದ ಹಿನ್ನಡೆಯಾಗಿದೆ. ಖರ್ಗೆಯನ್ನ ಅಕ್ಕಿ ಕಳ್ಳ ಎಂದಿದ್ದ ಮಣಿಕಂಠ ರಾಠೋಡ್, ಆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಒಂದು ತರಹದ ಮುಖಭಂಗ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.